ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ತಿಳಿಸಾರು ಪ್ರತಿಯೊಬ್ಬರು ಗೊತ್ತಿದೆ, ಮನೆಯಲ್ಲಿ ಮಾಡ್ತೀರಾ, ತಿಂತೀರಾ. ಜ್ವರ ಬಂದ್ರೆ ನಿಮಗೇನು ತಿನ್ನಕ್ಕೆ ಆಗಲ್ಲ, ಚೂರು ಉಪ್ಪಿನಕಾಯಿ, ಚೂರು ತಿಳಿಸಾರು, ಚೂರು ಅನ್ನ ಇದ್ರೆ ಸಾಕು, ಸಂತೋಷವಾಗುತ್ತೆ. ಯಾಕೆ ಈ ಜ್ವರದಲ್ಲಿ ಬರೀ ನಮ್ಗೆ ತಿಳಿಸಾರು ಮಾತ್ರ ತಿನ್ನೋಣ ಅನ್ಸುತ್ತೆ, ಬೇರೆ ಏನೇ ಕೊಟ್ಟರು ತಿನ್ನಕ್ಕಾಗಲ್ಲ. ಬೇರೆ ಏನೇ ತಂದು ಕೊಟ್ರು ಕೂಡ ಯಾರಾದ್ರೂ ಈಗ ಜ್ವರದಲ್ಲಿದ್ದಾರೆ, ಕಾಯಿಲೆ ಬಿದ್ದಿದ್ದಾರೆ ಅಂತ ಹೇಳಿ ನೋಡಿ ಏನಾದ್ರು ತಿಂತಾರೆ, ನಾಲಿಗೆ ಯಾಕೋ ರುಚಿನೇ ಇಲ್ಲ. ಅದೇ ಒಂದು ಊಟ ತಿಳಿಸಾರು ಕುಡಿದ್ರೆ ನನಗೆ ಸ್ವಲ್ಪ ಹಿತ ಅನ್ಸುತ್ತೆ ಅಂತ ಹೇಳ್ತಾರೆ. ಈ ಕೆಮ್ಮಿರ್ಲಿ, ಶೀತ ಇರ್ಲಿ, ನೆಗಡಿ ಇರ್ಲಿ, ಅಲರ್ಜಿಗಳಿರ್ಲಿ, ಎನಿ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇರಲಿ, ಈ ತಿಳಿಸಾರು ಕುಡಿದ ತಕ್ಷಣ ಸ್ವಲ್ಪ ಹಿತ ಅನ್ಸುತ್ತೆ. ಈ ತಿಳಿಸಾರು ಕುಡಿದ ತಕ್ಷಣ ನೋಡಿ, ಈ ತಿಳಿಸಾರದ ಎಷ್ಟು ಜನ ಪ್ರತಿಯೊಬ್ಬರು ಮಾಡ್ತಿದ್ದಾರೆ. ಅದ್ರೂ ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾದಲ್ಲಿ, ಈ ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಅಥವಾ ಕರ್ನಾಟಕ ಇರ್ಬೋದು, ಅದ್ರೂ ಕೂಡ ಮಲೆನಾಡು ಮತ್ತು ಕರಾವಳಿ ಏರಿಯಾಗಳಲ್ಲಿ ಈ ತಿಳಿಸಾರು ಬಹಳ ವ್ಯಾಪಕವಾಗಿ ಪ್ರತಿಯೊಬ್ಬರ ಮೇಲೆ ಮಾಡ್ತಾರೆ. ಪ್ರತಿಯೊಬ್ಬರು ಮನೇಲಿ ಮಾಡುವಂತ ತಿಳಿಸಾರು ಕೂಡ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಮತ್ತೆ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ. ಆದ್ರೆ ಒಂದು ಮುಖ್ಯವಾದ ವಿಷಯ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ಬೇಕಂತ ಏನ್ ವೀಕ್ಷಕರೇ, ಈ ತಿಳಿಸಾರು ಅನ್ನೋದು ಜಗತ್ತಿನ ಅತ್ಯಂತ ಫಾಸ್ಟೆಸ್ಟ್ ಇಮ್ಯುನೋ ಪ್ರಾಲಿಫರೇಟಿವ್, ಅಂದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ಈ ತಿಳಿಸಾರು ಜಗತ್ತಿನಲ್ಲಿ ಯಾವುದೇ ಒಂದು ಮೆಡಿಸಿನ್ಗಿಂತ ಎಷ್ಟೋ ಪಟ್ಟು ಬಲಶಾಲಿ ಆಗಿದೆ ಅಂತ ನೀವು ನಂಬ್ತೀರಾ? ಅದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಈಗ ಕೊರೋನಾ ಅಂತ ದೊಡ್ಡ ಮಹಾಮಾರಿ ಬಂತು ನಮ್ಮ ದೇಶದಲ್ಲಿ. ಸುಮಾರು ಜನ ಸುಮಾರು ಕಂಟ್ರೀಸ್ ನಲ್ಲಿ ಸುಮಾರು ತರ ಅನುಭವಿಸಿದ್ರು, ಸುಮಾರು ಸಾವು ನೋವುಗಳಾಯ್ತು. ಆದ್ರೆ ಇಂಡಿಯಾದಲ್ಲಿ ಅಷ್ಟೊಂದು ನಾವು ಅಂದ್ಕೊಂಡಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಈ ಕೊರೋನಾ ವ್ಯಾಪಕವಾಗಿ ಹಬ್ಬಲಿಲ್ಲ. ಒಂದು ಏನಂತ ಹೇಳಿದ್ರೆ, ಒಂದು ವೈರಸ್ ಒಂದು ಅಟ್ಯಾಕ್ ಮಾಡಿದಾಗ ನಮ್ಮ ದೇಹವನ್ನ ಎಂಟರ್ ಆಗ್ಬೇಕು, ನಮ್ಮ ಸೆಲ್ಸ್ ನ ಪ್ರವೇಶಿಸಬೇಕು, ಅದ್ರ ನಂತರ ಅದು ಸಾಮ್ರಾಜ್ಯವನ್ನ ಸ್ಥಾಪಿಸ್ಕೋಬೇಕು, ಅದು ಒಳಗಡೆ ಬೆಳಿಬೇಕು. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಇಮ್ಯೂನ್ ಸಿಸ್ಟಮ್ ನಮ್ಮ ದೇಹದಲ್ಲಿ ವೀಕ್ ಆಗಿದ್ರೆ ಮಾತ್ರ ಸಾಧ್ಯ. ಅದೇ ಈ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿದೆ ಅಥವಾ ನಾವು ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವೈರಸ್ ಎಂಟ್ರಿನೂ ಕಡಿಮೆ ಆಗುತ್ತೆ, ಜೊತೆಗೆ ಎಂಟ್ರಿ ಆದ ವೈರಸ್ ಕೂಡ ಒಳಗಡೆ ಜಾಸ್ತಿ ನಮ್ಮ ಸೆಲ್ಸ್ಗೆ ಅಟ್ಯಾಕ್ ಮಾಡಕ್ ಸಾಧ್ಯ ಇಲ್ಲ. ಹೇಗೆ ಅಂತ ನಾನು ವೈಜ್ಞಾನಿಕ ಒಂದು ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನೋಡಿ. ಈಗ ತಿಳಿಸಲು ಸಾಧ್ಯ ಅನ್ನೋವಾಗ ಏನಾಗ್ತೀರಾ ನೀವು? ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಯೂಶಲಿ ಯೂಸ್ ಮಾಡ್ತೀರಾ. ಒಂದು ಅರ್ಶಿನ ಇರ್ಬೋದು, ಒಂದು ಹಿಂಗಿರ್ಬೋದು, ಒಂದು ಪೆಪ್ಪರ್ ಕಾಳು ಮೆಣಸು ಇರ್ಬೋದು, ಅಥವಾ ಬೆಳ್ಳುಳ್ಳಿ ಇರ್ಬೋದು, ಅಥವಾ ಚಕ್ಕೆ ಇರ್ಬೋದು, ಜೀರಿಗೆ ಇರ್ಬೋದು, ಸಾಸಿವೆ ಇರ್ಬೋದು. ಇದೆಲ್ಲ ಇಂಡಿಯನ್ ಕ್ಯುಲಿನರಿ ಪ್ರಿಪರೇಷನ್ಸ್ ಅಂತ ಹೇಳಿದ್ರೆ, ನಮ್ಮ ಸೌತ್ ಇಂಡಿಯನ್ಸ್ ನಲ್ಲಿ ಎಸ್ಪೆಷಲಿ ಈ ಸಾಂಬಾರು ಪದಾರ್ಥಗಳು, ನಾವು ಜಾಸ್ತಿ ಈ ಸಾಂಬಾರು ಪದಾರ್ಥಗಳನ್ನ ಯೂಸ್ ಮಾಡುವಂಥವ್ರು ನಾರ್ತ್ ಇಂಡಿಯನ್ ಕಂಪೇರ್ ಮಾಡಿದ್ರೆ ಸೌತ್ ಇಂಡಿಯಾದಲ್ಲಿ ವ್ಯಾಪಕವಾಗಿ ಈ ಇಂಡಿಯನ್ ಕ್ಯುಲಿನರಿ ಪ್ರಿಪರೇಷನ್ ಜಾಸ್ತಿ ಯೂಸ್ ಮಾಡುತ್ತೆ. ಮೊದಲನೇದಾಗಿ ಅರ್ಶಿನ. ನಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರಂಗೆ ಅರ್ಶಿನದಲ್ಲಿ ಇರೋದು ಕುರ್ಕುಮಿನ್. ಕುರ್ಕುಮಿನ್ ಅನ್ನೋ ಅಂಶ ಆಕ್ಚುಲಿ ಒಂದು ಆಂಟಿ ಇನ್ಫ್ಲಮೇಟರಿ ಆಗಿ, ಆಂಟಿ ಬ್ಯಾಕ್ಟೀರಿಯಲ್ ಆಗಿ, ಆಂಟಿ ಇನ್ಫ್ಲಮೇಟರಿ ದೇಹದ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೆ, ಆಂಟಿ ಕ್ಯಾನ್ಸರಸ್ ಆಗಿ ಹೆಲ್ಪ್ ಮಾಡುತ್ತೆ. ಇದು ಶಾಸ್ತ್ರಜ್ಞರು ಇತ್ತೀಚೆಗೆ ತುಂಬಾ ಪ್ರೂವ್ ಮಾಡಿದೆ. ಕುರ್ಕುಮಿನ್ ಬಗ್ಗೆ ಭಾರಿ ತುಂಬಾ ರಿಸರ್ಚ್ ಆಗಿದೆ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಆಂಟಿ ಆಕ್ಸಿಡೆಂಟ್ ಇನ್ ದ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಸೊ ನಾವು ಪ್ರತಿಯೊಂದಕ್ಕೂ ಹಾಕ್ತೀವಿ ನೋಡಿ. ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಇದು ಆಂಟಿ ಬಣ್ಣ ಯಾರೇ ಬರೋ ಗಾಯ ಆಯ್ತು ಅಂತ ಹೇಳಿದ್ರೆ ಫಸ್ಟ್ ನೀವು ಹಾಕೋದೇ ಅರ್ಶಿನ ಪುಡಿ. ಯಾಕೆ ಅಂತ ಹೇಳಿದ್ರೆ ನೆಗೆಟಿವ್ ಬ್ಯಾಕ್ಟೀರಿಯಾ ಗ್ರೋತ್ ಆಗಲ್ಲ ಅಂತ. ಅದೇ ನಾವು ತಿನ್ನುವಂತ ಆಹಾರಗಳಲ್ಲಿ ವೆಜ್ ನಾನ್ ವೆಜ್ ಯಾವುದೋ ಯೂಸ್ ಮಾಡಿ, ಆದ್ರೆ ಅರ್ಶಿನ ಪುಡಿ ಫಸ್ಟ್ ಹಾಕ್ತೀರಿ. ಯಾಕೆ ಅಂತ ಹೇಳಿದ್ರೆ ನೆಗೆಟಿವ್ ಬ್ಯಾಕ್ಟೀರಿಯಾ, ನಮ್ಮ ದೇಹಕ್ಕೆ ಹಾನಿಕಾರ ಉಂಟು ಮಾಡುವಂತ ನೆಗೆಟಿವ್ ಬ್ಯಾಕ್ಟೀರಿಯಾಗಳನ್ನ ಈ ಅರ್ಶಿನ ಸಾಯಿಸುತ್ತೆ. ಹಾಗಾಗಿ ಈ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಎನಿ ಫಾರಿನ್ ಬಾಡಿ ಅಂದ್ಕೊಳ್ಳಿ, ಎನಿ ಅಲರ್ಜನ್ಸ್ ಅಂತ ಅಂದ್ಕೊಳ್ಳಿ, ಎನಿ ಆಂಟಿಬಾಡಿ ಅಂದ್ಕೊಳ್ಳಿ, ಅದನ್ನ ಈ ಅರ್ಶಿನ ಕಂಟ್ರೋಲ್ ಮಾಡುತ್ತೆ. ಸೊ ಎರಡನೇದಾಗಿ ನಾನು ಗೊತ್ತಿರಂಗೆ ಈಗ ಟೊಮೆಟೊ ಹಾಕ್ತಾರೆ, ಇಲ್ಲ ಹುಣಸೆ ಹಣ್ಣು ಹಾಕ್ತಾರೆ. ಇದರಲ್ಲೂ ಕೂಡ ತುಂಬಾ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಈ ಲೈಕೋಪಿನ್ ಅಂತ ಅಂಶ ಇದರಲ್ಲಿರುತ್ತೆ, ಅದರಲ್ಲಿ ಟೊಮೆಟೊಸ್ ನಲ್ಲಿ ಅಥವಾ ಈ ಹುಣಸೆ ಹಣ್ಣಲ್ಲಿ. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹಕ್ಕೆ ಹೋದಾಗ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡುತ್ತೆ. ಈಗ ನಮ್ಮ ಲಂಗ್ಸ್ ಇರ್ಬೋದು, ನಮ್ಮ ಮಾಂಸಖಂಡಗಳಿರ್ಬೋದು, ಅಥವಾ ನಮ್ಮ ಹಾರ್ಟ್ ಮಸಲ್ಸ್ ಇರ್ಬೋದು, ಒಳ್ಳೆಯ ರಕ್ತ ಸಂಚಾರ ಆಗ್ಬೇಕು. ಹಾಗಾಗಿ ಈ ಟೊಮೆಟೊನ ಯೂಸ್ ಮಾಡೋದ್ರಿಂದ ಇದಾಗುತ್ತೆ. ಹಾಗಾಗಿ ಈ ತಿಳಿಸಾರನ ನಿಯಮಿತವಾಗಿ ಕುಡಿತಾ ಬರೋದ್ರಿಂದ ಸುಮಾರು ಪ್ರಾಬ್ಲಮ್ ಇದೆ. ಫಾರ್ ಎಕ್ಸಾಂಪಲ್, ಈಗ ಪೆಪ್ಪರ್ ತಗೊಳ್ಳಿ ನೀವು. ಇವಾಗ ಪೈಪರಿನ್ ಅಂತ ಹೇಳ್ತೀವಿ. ಅದ್ರಿರುವಂತ ಪೈಪರಿನ್ ಅಂತ ಅಂಶ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ತಿನ್ನಂತ ಆಹಾರಗಳನ್ನ ಚೆನ್ನಾಗಿ ದಹಿಸ್ಲಿಕ್ಕೆ ಮತ್ತು ಅದರಲ್ಲಿರುವಂತ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಏನಿದೆಯೋ ಅದ್ರ ಎಫಿಕಸಿನ, ಅಂದ್ರೆ ಅದ್ರದ್ದು ಪೊಟೆನ್ಸಿನ ಅಥವಾ ಸ್ಟ್ರೆಂತ್ ಜಾಸ್ತಿ ಮಾಡ್ಲಿಕ್ಕೆ ಈ ಪೆಪ್ಪರ್ ಯೂಸ್ ಮಾಡುತ್ತೆ. ಅದೇ ರೀತಿ ಬೆಳ್ಳುಳ್ಳಿ ನೋಡಿ, ನಮ್ಮ ದೇಹಕ್ಕೆ ಇಮ್ಯೂನ್ ಸಿಸ್ಟಮ್ಗೆ ಒಂದು ಕೆಲವು ಖನಿಜಾಂಶಗಳು ಬೇಕು. ಅದರಲ್ಲಿ ಫಾಸ್ಫರಸ್ ಇರ್ಬೋದು, ಜಿಂಕ್ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು. ಈ ಈ 4 ತರ ಒಂದು ಈ ಖನಿಜಾಂಶಗಳು ಈ ಬೆಳ್ಳುಳ್ಳಿ ಅಡಗಿದೆ. ಈ ಬೆಳ್ಳುಳ್ಳಿ ಜೊತೆಗೆ ಇನ್ನೊಂದು ಹಲಸಿನ ಅಂಶ ಇದೆ. ಜೊತೆಗೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಕಾರ್ಡಿಯೋವ್ಯಾಸ್ಕ್ಯುಲರ್, ಅಂದ್ರೆ ನಮ್ಮ ಹಾರ್ಟಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ತುಂಬಾ ಅಧಿಕವಾಗಿರುವಂತಹ ಲಿಪಿಡ್ ನ ಅಥವಾ ಅಧಿಕವಾದ ಕೊಲೆಸ್ಟ್ರಾಲ್ ನ ಕರಗಿಸ್ಬಿಟ್ಟು ನಮ್ಮ ಲಿವರ್ಗೆ ಕಳಿಸ್ಬಿಟ್ಟು ಅದನ್ನ ತೆಗೆದುಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗೇನೆ ಇದು ಇಮ್ಯೂನ್ ಸಿಸ್ಟಮ್ಗೆ ಜೊತೆಗೆ ಈ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡೋದ್ರಿಂದ ಇದು ಹೆಲ್ಪ್ ಮಾಡ್ತಾ ಬರುತ್ತೆ. ಅದೇ ರೀತಿ ಸುಮಾರು ಇರ್ಬೋದು. ಸಿನಮನ್ ಅಂದ್ರೆ ನೀವು ಚಕ್ಕೆಯನ್ನ ಕೂಡ ಯೂಸ್ ಮಾಡಿ, ನಮ್ಮ ಗರಂ ಮಸಾಲೆ ಯೂಸ್ ಮಾಡೋದು ಈ ಚಕ್ಕೆಯಲ್ಲೂ ಕೂಡ ಅಧಿಕವಾದಂತಹ ಒಂದು ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಜೊತೆಗೆ ಇದರಲ್ಲೂ ಕೂಡ ಲಿಪಿಡ್ ನ ಬರ್ನ್ ಮಾಡುವಂತ ಕೆಪಾಸಿಟಿ ಇರುತ್ತೆ. ಜೊತೆಗೆ ಇದರಲ್ಲಿ ಒಳ್ಳೆ ಒಂದು ಆಂಟಿ ಕ್ಯಾನ್ಸರಸ್ ಅಂಡ್ ಆಂಟಿ ಬ್ಯಾಕ್ಟೀರಿಯಲ್ ಅಂಡ್ ಆಂಟಿ ವೈರಲ್ ಪ್ರಾಪರ್ಟೀಸ್ ಕೂಡ ಇದೆ. ಸೊ ಹಾಗಾಗಿ ಇದೊಂದು ಮಿಕ್ಸ್ಚರ್ ನೋಡಿ. ಪ್ರತಿಯೊಬ್ಬರಿಗೂ ಈಗ ತಿಳಿಸಾರ ಬಗ್ಗೆ ಗೊತ್ತಿದೆ.
ಮಾಡ್ತಾ ಇರ್ತಾರೆ, ತಿಂತಾ ಇರ್ತಾರೆ. ಒಬ್ಬೊಬ್ರು ಒಂದೊಂದು ರುಚಿ ಬೇರೆ ಇರುತ್ತೆ. ಆದ್ರೆ ಈ ತಿಳಿಸಾರನ್ನ ಸರಿಯಾಗಿ ತಿಳ್ಕೊಂಡು ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಮಾಡ್ಕೊಂಡು ನೀವು ನಿಯಮಿತವಾಗಿ ಸೇವಿಸ್ತಾ ಬಂದ್ರೆ ನೋಡಿ, ಇತ್ತೀಚೆಗಂತೂ ಈ ಫ್ಲೂ ಜಾಸ್ತಿ ಆಗ್ತಾ ಇದೆ. ಈಗ ಇಷ್ಟು ವರ್ಷ ಒಂದು ಮಹಾಮಾರಿ ನಮ್ಮನ್ನು ಕಾಡ್ತು, ಇತ್ತೀಚೆಗೆ ಮತ್ತೆ ಗಾಬರಿ ಆಗಿದ್ದಾರೆ. ಮತ್ತೆ ಯಾವುದೋ ಒಂದು ಹೊಸ ಫ್ಲೂ ಅಂತೆ, ಮತ್ತೆ ಚೈನಾದಿಂದ ಬರ್ತಾ ಇದೆ ಅಂತ ಎಲ್ಲರೂ ಗಾಬರಿ ಆಗಿದ್ದಾರೆ. ಇಮ್ಯುನಿಟಿ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂತ ತುಂಬಾ ಆಲೋಚನೆ ಪಡ್ತಾ ಇದ್ದೀರಾ. ನೋಡಿ, ವೈರಸ್ಸು ಅಂತ ಹೇಳಿದ್ಮೇಲೆ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ, ಆದ್ರೆ ಎಚ್ಚರಿಕೆ ಇರಬೇಕು. ನೀವು ಈ ತರ ಒಂದು ಫಾಲೋ ಮಾಡೋದ್ರಿಂದ ಈ ಫ್ಲೂ ವೈರಸ್ ಏನಿದೆ ನಿಮಗೆ ಅಷ್ಟು ಸುಲಭವಾಗಿ ಅಟ್ಯಾಕ್ ಮಾಡಕ್ ಹೋಗಲ್ಲ. ನೋಡಿ, 1, 2, 3 ದಿನದ ತನಕ ಯಾವುದೇ ಒಂದು ಫ್ಲೂ ಇದ್ರೆ ತಾನೇ ಹೋಗುತ್ತೆ. ಹಿಂದೆ ಒಂದು ಗಾದೆನೇ ಇದೆ, ನೀವು ಶೀತಕ್ಕೆ ನೆಗಡಿಗೆ ಡಾಕ್ಟರ್ ಹತ್ರ ಹೋದ್ರೆ 7 ದಿನದಲ್ಲಿ ಕ್ಯೂರ್ ಆಗುತ್ತೆ, ಇಲ್ಲ ಮನೇಲೆ ಏನಾದ್ರು ಮದ್ದು ಮಾಡ್ಕೊಂಡ್ರೆ 1 ವಾರದಲ್ಲಿ ಕ್ಯೂರ್ ಆಗುತ್ತೆ ಅಂತ ಅಲ್ವಾ. ನೋಡಿ, ಇದು ಒಂದು ಸ್ಟೇಜಸ್ ಇರುತ್ತೆ. ಫಸ್ಟ್ ಟು ಸೆಕೆಂಡ್ ಟು ಥರ್ಡ್ ಸ್ಟೇಜ್ ಹೋಗೋ ತನಕ ಆಕ್ಚುಲಿ ನೀವು ಮನೆಯಲ್ಲೇ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ 3 ರಿಂದ 4 ದಿನದ ತನಕ ಮತ್ತೆ ನಿಮಗೆ ಜ್ವರ ಬರ್ತಾ ಇದೆ, ಮತ್ತೆ ನಿಮಗೆ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಒಂದು ಟೆಸ್ಟ್ಗಳು ಮಾಡಿಸ್ಕೊಳ್ಳೋದು, ಒಂದು ಡಾಕ್ಟರ್ನ ಮೀಟ್ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಮುಂದೆ. ಆದ್ರೆ ನಾನಲ್ಲಿ ಏನ್ ಹೇಳ್ಕೊಂತ ಇದೀನಿ ಅಂತ ಹೇಳಿದ್ರೆ, ನೀವು ಈ ತರ ಈ ತಿಳಿಸಾರು, ರಸಮ್ಮು, ಈ ಕಾಳುಗಳು ಏನ್ ಕೊರೋನಾ ಟೈಮಲ್ಲಿ ಮಾಡ್ತಾ ಬಂದ್ರೋ ಅದನ್ನ ನೀವು ಈ ಟೈಮ್ನಲ್ಲಿ ಸೇವಿಸೋದ್ರಿಂದ ನೀವು ಅಟ್ಲೀಸ್ಟ್ ಈ ಡಾಕ್ಟರ್ ಹತ್ರ ಹೋಗುವಂತ ಒಂದು ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ತಿಳಿಸಾರನ್ನ ಕುಡೀರಿ, ಆರೋಗ್ಯವಂತವಾಗಿರಿ. ಇನ್ನೊಂದು ಇದೇ ತರ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.